ಮಂಡ್ಯದ ಅಸ್ಮಿತೆ ಏನು ಇವತ್ತು ಕಳೆದ 6 ವರ್ಷಗಳಿಂದ ಮಂಡ್ಯದ ವಿಶ್ವವಿದ್ಯಾನಿಲಯ ಘೋಷಣೆಯಾಗಿ 2 ಕೋಟಿ ಅನುದಾನ ಆಗಿ ರುಷದಿಂದ 55 ಕೋಟಿ ಹಣವನ್ನ ಬಳಕೆ ಮಾಡಿಕೊಂಡು ಬಹಳಷ್ಟು ಪ್ರಗತಿಯತ್ತ ಹೋಗ್ತಿರುವಂತ ಮೈಸೂರು ಮಂಡ್ಯ ವಿಶ್ವವಿದ್ಯಾನಿಲಯ ಇಂದು ಅದನ್ನ ಮುಚ್ಚಬೇಕು ಅನ್ನುವಂತ ಒಂದು ತೀರ್ಮಾನಕ್ಕೆ ರಾಜ್ಯ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. ಪ್ರಯತ್ನದ ಇಂದು ದಿನನೇ ನಾವೆಲ್ಲರೂ ಕರ್ನಾಟಕ ಸಂಘದಲ್ಲಿ ಸಭೆಯನ್ನ ಸೇರಿ ಪ್ರಗತಿಪರವಾದ ಆಲೋಚನೆಗಳ ಮೂಲಕ ಮಂಡ್ಯದ ವಿಶ್ವವಿದ್ಯಾನಿಲಯ ಸರ್ಕಾರದ್ದು ಖಾಸಗಿ ಒಡೆತನದಲ್ಲಿರುವಂತಹ ಆದಿಚುಂಚನಗಿರಿ ಬೇರೆ ಬೇರೆ ವಿಶ್ವವಿದ್ಯಾನಿಲಯ ಇದೆ. ಆದ್ರೆ ಸರ್ಕಾರದಲ್ಲಿರುವಂತಹ ಏಕೈಕ ವಿಶ್ವವಿದ್ಯಾನಿಲಯ ಮುಚ್ಚುವಂತ ಪ್ರಶ್ನೆ ಯಾಕೆ ಬಂತು ಅನ್ನುವಂಥದ್ದು ಬಹಳ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಯೋಜನೆಗಳು, ಸರ್ಕಾರದ ಅನುದಾನಗಳು ಬಳಕೆ ಆಗ್ತಾ ಇದೆ. ಇಂದು ನೆಲಗುದಿಗೆ ಬಿದ್ದಿರುವ 9 ವಿಶ್ವವಿದ್ಯಾನಿಲಯಗಳು ಅನುದಾನದ ಕೊರತೆ ಅಂತೇಳಿ ಅವರ ಬೇರೆ ಬೇರೆ ಕಾರಣಗಳೊಂದಿಗೆ ಇವತ್ತು ವಿಶ್ವವಿದ್ಯಾನಿಲಯಗಳನ್ನ ಮುಚ್ಚುವ ಪ್ರಯತ್ನವನ್ನ ಸರ್ಕಾರ ತೆಗೆದುಕೊಳ್ತಾ ಇದೆ. ತೆಗೆದುಕೊಳ್ಳುವ ನಿರ್ಧಾರದ ಸಭೆಗಳು ಕೂಡ ಡಿ.ಕೆ. ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಕೂಡ ತೀರ್ಮಾನ ಚರ್ಚೆ ಆಯಿತು. ಆದ್ರೆ ನಾವು ಸಚಿವರೊಂದಿಗೆ ಉನ್ನತ ಶಿಕ್ಷಣ ಖಾತೆಯ ಸಚಿವರೊಂದಿಗೆ, ಅದರ ಜೊತೆಗೆ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರೊಂದಿಗೆ, ಕರ್ನಾಟಕ ಈ ಒಂದು ಶಿಕ್ಷಣ ಕ್ಷೇತ್ರದ ಸ್ಪರ್ಧಿಸುವಂತಹ ವಿಧಾನ ಪರಿಷತ್ತಿನ ಸದಸ್ಯಗಳೊಂದಿಗೆ ಚರ್ಚೆ ಮಾಡಿದ್ದೇವೆ. ಬಹಳ ಮಂಡ್ಯ ಜಿಲ್ಲೆಯ ಅಸ್ಮಿತೆಯವಾಗಿರುವಂತಹ ಈ ಒಂದು ದೊಡ್ಡ ವಿಶ್ವವಿದ್ಯಾನಿಲಯ 4,500ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಓದ್ತಾ ಇರುವಂತದ್ದು, ಕೇಂದ್ರ ಶಕ್ತಿ ಆಯೋಗದಿಂದ ಬಂದಂತ ರುಷದಿಂದ ಬಂದಂತ 50 ಕೋಟಿ ಹಣ ಬಳಕೆ ಮಾಡಿಕೊಂಡು ಉನ್ನತವಾದಂತಹ ಆಟೋದ ಮೈದಾನ, ಸಂಶೋಧನೆಗಳು, ಎಲ್ಲಾ ತರದ ಪ್ರಯತ್ನದಲ್ಲಿ ಮುಂದೆ ಇರುವಂತ 9 ಯೂನಿವರ್ಸಿಟಿ ಘೋಷಣೆಯಾದ ನಂತರ ಸರ್ಕಾರದಲ್ಲಿ ಅತಿ ಹೆಚ್ಚು ಯೂನಿವರ್ಸಿಟಿ ಉನ್ನತ ಸ್ಥಾನಕ್ಕೆ ಹೋಗ್ತಾ ಇರುವಂತಹ 2ನೇ ಯೂನಿವರ್ಸಿಟಿ ಮಂಡ್ಯ. ಇಂಥ ವಿಶ್ವವಿದ್ಯಾನಿಲಯ ಮುಚ್ಚುವ ಪ್ರಶ್ನೆ ಯಾಕೆ ಅನ್ನುವಂಥದ್ದು. ನಾನಾದ್ರೂ ಒಂದು ಆಗ್ರಹವನ್ನು ಮಾಡ್ತೇನೆ. ಮಂಡ್ಯ ಜಿಲ್ಲೆಯಲ್ಲಿ ಜನಪ್ರತಿನಿಧಿಗಳ ಒಗ್ಗಟ್ಟುತನ ಯಾಕೋ ಬಹಳ ಬೇಸರ ತರುವಂತ ಕೆಲಸ ಆಗ್ತಾ ಇದೆ. ಮಂಡ್ಯ ಜಿಲ್ಲೆಯ ಅಸ್ಮಿತೆಯ ವಿಷಯವಾದಂತ ವಿಶ್ವವಿದ್ಯಾನಿಲಯ ಇಡೀ ಜಿಲ್ಲೆಗೆ ತನ್ನದೇ ಅಂತ ಒಂದು ಶಕ್ತಿಯಾಗಿ ನಿಲ್ಲುವಂತ ಒಂದು ವಿಶ್ವವಿದ್ಯಾನಿಲಯ ಮುಚ್ಚುವ ಪ್ರಯತ್ನ ಆಗುವ ಸಂದರ್ಭದಲ್ಲಾದ್ರೂ ನಮ್ಮ ಕರ್ನಾಟಕದಲ್ಲಿ ಕೇಂದ್ರದಲ್ಲಿ ಬಹಳಷ್ಟು ಶಕ್ತಿಯುತ ಕೈಗಾರಿಕೆ ಉಕ್ಕು ಖಾತೆ ಸಚಿವರಾಗಿರುವಂತಹ ಕುಮಾರಸ್ವಾಮಿ ಅವರು, ಕರ್ನಾಟಕ ಕೃಷಿ ಖಾತೆ ಸಚಿವರಂತ ಚಲುವರಾಯಸ್ವಾಮಿ ಅವರು, ಈ ಜಿಲ್ಲೆಯ ಶಾಸಕರುಗಳು, ಮಾಜಿ ಶಾಸಕರುಗಳು, ಸಚಿವರುಗಳು, ಹೋರಾಟಗಾರರು ಒಂದು ಕಡೆ ಕೂರುವಂತ ಒಬ್ಬ ನಾಯಕತ್ವ ತೆಗೆದುಕೊಳ್ಳೋ ಒಬ್ಬ ರಾಜಕಾರಣಿ ಇಲ್ವಲ್ಲ ಅನ್ನೋದೇ ಬಹಳ ಬೇಸರ ಆಗ್ತಾ ಇದೆ. ನಾವೇ ಹೋರಾಟಗಾರರು, ಸಂಘಟನೆಯವರು, ಪಕ್ಷದವರು ಕರೆದು ಅವ್ರನ್ನ ಕೂರಿಸುವ ಪರಿಸ್ಥಿತಿ ಬಂದಿದ್ಯಾ? ಆದ್ರೆ ಅವರವರು ವಿವಿಧ ಕ್ಷೇತ್ರಗಳಲ್ಲಿ ಆಯ್ಕೆಯಾಗುವಂತ ಪರಿಷತ್ತಿನ ಸದಸ್ಯಗಳ ಹೊಣೆಗಾರಿಕೆ ಏನಾಗಾದ್ರೆ, ಈ ಜಿಲ್ಲೆಯ ಸಂಸದರ ಹೊಣೆಗಾರಿಕೆ ಏನು? ಈ ಜಿಲ್ಲೆಯ ಸಚಿವರ ಹೊಣೆಗಾರಿಕೆ ಏನು? ಹಾಗಾದ್ರೆ ಈ ಜಿಲ್ಲೆಯ ಕ್ಷೇತ್ರದ ಶಾಸಕರುಗಳ ಹೊಣೆಗಾರಿಕೆ ಏನು? ಇದು ನಾನು ಪ್ರಶ್ನೆ ಮಾಡಬೇಕಾಗಿದೆ. ನಿಜವಾಗ್ಲೂ ಇದು ಬೇಸರದ ವಿಷಯ. ಸರ್ಕಾರ ಮತ್ತು ಮಂಡ್ಯ ಜಿಲ್ಲೆ ಸಮಗ್ರ ಅಭಿವೃದ್ಧಿ ಚಿಂತನೆಯ ಹೆಜ್ಜೆ ಇಡಬೇಕು ಅಂತಂದ್ರೆ, ಒಂದು ಸಚಿವರು, ಕೇಂದ್ರ ಸಚಿವರು, ಕರ್ನಾಟಕದ ಸಚಿವರು ಇಬ್ರು ಸೇರಿ ಅವರ ಅಧ್ಯಕ್ಷತೆಯಲ್ಲೇ ಒಂದು ಸಮಗ್ರವಾದ ಸಭೆಯನ್ನ ಕರಿಬೇಕು ಅನ್ನೋ ಆಗ್ರಹವನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ಬಹಳಷ್ಟು ವಿವರವನ್ನ ನಾನು ಈಗ ಸಿದ್ದರಾಮಯ್ಯನವರು ಇದ್ದ ಸಂದರ್ಭದಲ್ಲೇ ನಮ್ಮ ಹಿರಿಯ ಪತ್ರಕರ್ತ ರವೀಂದ್ರ ರೇಷ್ಮಾ ಅವರು ಸಲಹಾ ಸಮಿತಿ ಸದಸ್ಯರಾಗಿ 2 ಮಹಾರಾಣಿ ಮತ್ತು ಮಂಡ್ಯ ವಿಶ್ವವಿದ್ಯಾನಿಲಯಗಳಿಗೆ ಸಲಹಾ ಸಮಿತಿ ಸದಸ್ಯರಾಗಿ ಬಹಳಷ್ಟು ವರದಿಗಳನ್ನ ಸರ್ಕಾರ ಕೊಟ್ಟಿದ್ದಾರೆ. ಪತ್ರಿಕಾ ರಂಗದಲ್ಲಾಗಿದ್ದು ಅವರು ಬಹಳಷ್ಟು ಅಸ್ಮಿತೆಯ ವಿಷಯಗಳ ಬಗ್ಗೆ, ಹಳ್ಳಿಗಾಡಿನ ರೈತ ಕೃಷಿಕರ ಬದುಕಿನಲ್ಲಿ ಬರುವ ಹೊಸ ಅಧ್ಯಯನದ ವಿದ್ಯಾರ್ಥಿಗಳ ರೂಪುರೇಷೆಗಳ ಬಗ್ಗೆ ಸವಿವರತೆಯ ಆಧಾರವನ್ನ ಸರ್ಕಾರ ಕೊಟ್ಟಿದ್ದಾರೆ. ನಾವು ಕೂಡ ರವೀಂದ್ರ ರೇಷ್ಮಾ ಅವರನ್ನ ಬಹಳಷ್ಟು ಚರ್ಚೆ ಮಾಡಿದ್ದೇವೆ. ಇಲ್ಲಿ ಹಾಕಿರುವಂತಷ್ಟು ಮುಖ್ಯವಾದ ವಿಷಯಗಳು ಕೂಡ ರವೀಂದ್ರ ರೇಷ್ಮಾ ಅವರು ಕೊಟ್ಟಿರುವಂತಹ ವಿಷಯಗಳು ನಮ್ಮ ಮುಂದೆ ಇದೆ. ಇಂಥ ಹಲವಾರು ಜನರು ಶಿಕ್ಷಣ ತಜ್ಞರು ಕೊಟ್ಟಂತ ಮಾಹಿತಿಗಳ ಆಧಾರದ ಮೇಲೆ ಸರ್ಕಾರ ಪರಿಗಣಿಸಬೇಕಾಗಿದೆ. 9 ಯೂನಿವರ್ಸಿಟಿಯಲ್ಲಿ ಅದರಲ್ಲೂ ಮಂಡ್ಯ ಯೂನಿವರ್ಸಿಟಿ ಯಾವುದೇ ಕಾರಣಕ್ಕೂ ಮುಚ್ಚುವ ಪ್ರಯತ್ನ, ವಿಲೀನಗೊಳಿಸುವ, ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ವಿಲೀನಗೊಳಿಸುವ ಪ್ರಯತ್ನ ಯಾವುದೇ ಕಾರಣಕ್ಕೂ ಮಾಡಬಾರದು ಅನ್ನುವ ಆಗ್ರಹವನ್ನ ಮಾಡ್ತಾ ಇದ್ದೀವಿ. ನಾವು ಈಗಾಗಲೇ 4,500 ವಿದ್ಯಾರ್ಥಿಗಳೊಂದಿಗೆ ಆಗ್ಲೇ ಒಂದು ಸಭೆ ಕೂಡ ತೀರ್ಮಾನ ಮಾಡಿದ್ದೇವೆ. ಅಲ್ಲಿಯ ವಿದ್ಯಾರ್ಥಿಗಳೊಂದಿಗೆನೆ ಮಂಡ್ಯ ಜಿಲ್ಲೆಯ ಎಲ್ಲ ಹೋರಾಟಗಾರರು ಒಂದು ಸಭೆಯ ನಡೆಸಿ ಮತ್ತು ಹೋರಾಟದ ಹೆಜ್ಜೆ ಇಡಬೇಕಾ
ಇಡಬಾರ್ದ, ಮುಂದಿನ ದಿನಗಳ ಚರ್ಚೆ ಏನು ಅಂತದೆಲ್ಲ ಕಡೆ ಚರ್ಚೆ ನಡೀತಾ ಇದೆ. ಹಾಗಾಗಿ ನಾನು ಜನಪ್ರತಿನಿಧಿಗಳಿಗೆ ವಿನಂತಿ ಪೂರ್ವಕವಾಗಿ ಮಾಧ್ಯಮದ ಮುಂದೆ ನಾನು ಕೇಳ್ಕೊಳ್ಳೋದು ಅಂತ ಏನಂದ್ರೆ, ನೀವು ತಮ್ಮ ಅಸ್ಮಿತೆ ಉಳಿಯುವ ನಿಟ್ಟಿನಲ್ಲಿ ತಮ್ಮ ಮಹತ್ವವಾದ ಜವಾಬ್ದಾರಿ ನಾವು ನಿರ್ವಹಿಸಬೇಕು ಅನ್ನುವ ಆಗ್ರಹವನ್ನ ಕನ್ನಡ ಸೇನೆ ಕರ್ನಾಟಕ ಮಂಡ್ಯ ಜಿಲ್ಲಾ ಘಟಕ ಆಗ್ರಹ ಮಾಡ್ತಾ ಇದೆ.